ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸಿಕೊಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಸುಮಾರು ಇವತ್ತು 22,195 ಹುದ್ದೆಗಳನ್ನ ಇವತ್ತು SSLC ಅಥವಾ ITI ಅಥವಾ PUC ಹೊಂದಿರುವಂತಹ ಅಭ್ಯರ್ಥಿಗಳು ಇದಕ್ಕೆ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಉಚಿತವಾಗಿ ನೀವು ಏನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಪ್ರಾರಂಭ ದಿನಾಂಕ 31 ಜನವರಿಗೆ ಪ್ರಾರಂಭವಾಗಿರುವಂತದ್ದು. ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಬಂದ್ಬಿಟ್ಟು ಇವತ್ತು ಮಾರ್ಚ್ 9ನೇ ತಾರೀಕಿನವರೆಗೆ ವಿಸ್ತರಣೆಯನ್ನ ಮಾಡಲಾಗಿದೆ. ಆ ಒಂದು ದಿನಾಂಕದ ಒಳಗಡೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇವತ್ತು RRB ಯಲ್ಲಿ ಬಹುದೊಡ್ಡ ನೇಮಕಾತಿ ಅಂತಾನೆ ಹೇಳ್ಬೋದು. ದಯವಿಟ್ಟು SSLC ಜಸ್ಟ್ ಪಾಸ್ ಆದವರು ಹಿಡಿದು ಇವತ್ತು PUC ITI ಮುಗಿಸಿದವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಸರ್, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂತ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ನೀವು ಇದು ಒಂದೇ ಅಲ್ಲ, ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ಕಲ್ಕೊಂಡ್ರೆ ಮುಂದೆ ಬರುವಂತ ಎಲ್ಲ ತರದ ಆನ್ಲೈನ್ ಅರ್ಜಿಗಳನ್ನ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿನೂ ಕೂಡ ನೋಡ್ತಾ ಇದ್ದೀರಿ, ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅದರ ಒಂದು ನೋಟಿಫಿಕೇಶನ್, ಇವೆಲ್ಲ ಲಿಂಕ್ ಗಳು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದಾನು ಕೂಡ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಗೆ ಹೋಗಬಹುದು. ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೀದಾ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಎಲ್ಲವನ್ನು ಕೂಡ ನಿಮಗೆ ಒಂದು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವೇನ್ ಮಾಡಬಹುದು ಅಂದ್ರೆ ಸಂಪೂರ್ಣವಾಗಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದು. ಅವಾಗ ನಾನು ಅಪ್ಲೈ ಫಾರ್ ದ ಫಾರ್ಮೆಟ್ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಮಾಡಿದ ನಂತರ ಸಂಪೂರ್ಣವಾಗಿ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಕೂಡ ನನಗೆ ಸಂಪೂರ್ಣವಾಗಿ ಓಪನ್ ಆಗಿಬಿಡುತ್ತೆ. ಇದನ್ನ ಕನ್ನಡದ ಒಳಗೂ ಕೂಡ ನಾನು ಈ ಒಂದು ಪೇಜ್ ಅನ್ನ ಟ್ರಾನ್ಸ್ಲೇಷನ್ ಮಾಡ್ಕೋಬಹುದು. ಓಕೆನಾ, ನಿಮ್ಮ ಮೊಬೈಲ್ ಫೋನ್ ನಲ್ಲೂ ಬರುತ್ತೆ, ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅಂದ್ರೆ ಕನ್ನಡದಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ನೋಡಬಹುದು ಈ ರೀತಿಯಾಗಿ ಬಂದಾಗ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ದಿನಾಂಕ ಕೂಡ ಮೇಲ್ಗಡೆ ನೋಟಿಫಿಕೇಶನ್ ಕೊಟ್ಟಿರ್ತಾರೆ. 2/3/2026 ಕೊನೆಯ ದಿನಾಂಕ ಇರೋದನ್ನ 9 ಮುಂದೆ ಅಂದ್ರೆ 9/3/2026 ಏನ್ ಮಾಡಿದ್ದಾರೆ ಅಂದ್ರೆ 7ನೇ CPC ಪೇ ಮ್ಯಾಟ್ರಿಷನ್ ಹಂತ 1ರ CEN ನೋಟಿಫಿಕೇಶನ್ ಇರುತ್ತೆ. ಹುದ್ದೆಗಳ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2/3/2026 ಇರೋದ್ರನ್ನ 9/3/2026 ಮುಂದೂಡಿಸಲಾಗಿದೆ. ಇದಕ್ಕೆ ನಾವು ಅರ್ಜಿಯನ್ನ ಸಲ್ಲಿಸಬಹುದು. ಹೆಂಗ್ ಅರ್ಜಿ ಸಲ್ಲಿಸೋದ್ರಿ ಅಂದ್ರೆ, ಯಾಕಂದ್ರೆ ಸಾಕಷ್ಟು ಹುದ್ದೆಗಳಿರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಿ ಅದಕ್ಕೆ ಪ್ರಯತ್ನವನ್ನ ಮಾಡಿ. ಓಕೆನಾ, ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿರ್ತಾರೆ, ಅನ್ವಯಿಸು ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಈ ರೀತಿಯಾಗಿರುವಂತಹ ಪೇಜ್ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಯಾವ ರೀತಿಯಾಗಿ ನಾವು ನೋಡ್ಬೇಕಂದ್ರೆ, ನಿಮ್ಮ RRB ಖಾತೆ ನೀವು ಈಗಾಗಲೇ ಏನಾದ್ರೂ ರೈಲ್ವೆ ಡಿಪಾರ್ಟ್ಮೆಂಟ್ ಅರ್ಜಿಯನ್ನ ಸಲ್ಲಿಸಿದ್ದೆ ಆದಲ್ಲಿ ಅವಾಗ ನೀವೇನ್ ಮಾಡಬಹುದು, ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆ, ಇಲ್ಲಿ RRB ಖಾತೆ ಇದ್ರ ಮೇಲೆ ಲಾಗಿನ್ ಮಾಡ್ಕೋಬಹುದು. ಇಲ್ಲ ಸರ್ ನಾನು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ ಆಧಾರ್ ನೊಂದಿಗೆ ಲಾಗಿನ್ ಮಾಡಿ, ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಕಿ ಲಾಗಿನ್ ಮಾಡ್ಕೋಬಹುದು. ಖಾತೆ ಇಲ್ಲವೇ ಖಾತೆ ತೆರೆಯಿರಿ ಅಂತ ಇರುತ್ತೆ. ಹೊಸ ಖಾತೆ ನಾವು ಮಾಡಬೇಕಾಗಿದೆ ಸರ್ ಅಂದ್ರೆ ನಾವು ಖಾತೆ ತೆರೆಯಿರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಓಕೆನಾ, ಇದ್ರ ಮೇಲೆ ಮಾಡ್ತಿದ್ದಾನೆ, ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಇಲ್ಲಿ ಏನ್ ಹೇಳ್ಕೊಡ್ತಾರೆ, 2024 ಅಥವಾ 25ರಲ್ಲಿ RRB ನೀಡಿದ ಯಾವುದೇ ECN ಗಾಗಿ ಈಗಾಗಲೇ ಖಾತೆಯನ್ನು ರಚಿಸುವ ಅಭ್ಯರ್ಥಿಗಳು ಮತ್ತೆ ನೋಂದಾಯಿಸುವ ಅಗತ್ಯವಿಲ್ಲ. ಅವರು ಅದೇ ಬಳಕೆ ಹೆಸರನ್ನು ಮತ್ತು ಪಾಸ್ವರ್ಡ್ ಅನ್ನು ಬಳಸಿ ನೀವು ಲಾಗಿನ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ನಾನು ಯಾವುದೇ ರೀತಿಯಿಂದ ಮಾಡಿಲ್ಲ ಅಂದ್ರೆ ನಾವು ಹೊಸದಾಗಿನೇ ಮಾಡ್ಬೇಕಾಗತ್ತೆ. ಓಕೆ, ಎಲ್ಲರಿಗೂ ಗೊತ್ತಾಗತ್ತೆ. ಇದನ್ನ ಕ್ಲೋಸ್ ಮಾಡ್ಕೋತಾ ಇದೀನಿ. ಮಾಡಿದ ನಂತರ ಇಲ್ಲಿಂದ ರಾಷ್ಟ್ರೀಯ ದೇಶ ಅಂತ ಕೇಳುತ್ತೆ, ಯಾವ ದೇಶದಿಂದ ಅರ್ಜಿ ಸಲ್ಲಿಸ್ತಾ ಇದ್ದೀರಿ, ಇಂಡಿಯಾ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಕನ್ನಡದಲ್ಲೇ ಅತ್ಯಂತ ಸುಲಭವಾಗಿ ನಾವು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆನಾ, ಪೇಜ್ ಕಂಪ್ಲೀಟ್ ಆಗಿ ಕನ್ನಡದಲ್ಲೇ ಬಂದಿದೆ. ಇಲ್ಲಿ ಹೇಳ್ತಾರವರು ನಿಮ್ಮ ಹೆಸರೇನು ಅಂದಾಗ ನೀವೇನ್ ಮಾಡ್ಬೇಕು, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತಹ ಹೆಸರು ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಹೆಸರನ್ನ ಇಲ್ಲಿ ಬರಿಬೇಕಾಗ್ತದೆ. ಓಕೆ, ಪೂರ್ಣ ಹೆಸರು ಮತ್ತು ಟೈಪ್ ಮಾಡಿ ಅಂತ ಹೇಳುತ್ತೆ. ಮರು ಟೈಪ್ ಮಾಡಿ ಅಂದ್ರೆ ಇಲ್ಲಿ ಏನ್ ಹೆಸರು ಹಾಕಿರ್ತೀರೋ ಅದೇ ಹೆಸರನ್ನ ಮತ್ತೊಮ್ಮೆ ನೀವು ಇಲ್ಲಿ ಟೈಪ್ ಅನ್ನ ಮಾಡ್ಕೋಬೇಕು. ಇದನ್ನ ಯಾಕೆ ಮಾಡಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅಂದ್ರೆ ಇಲ್ಲಿ ನೀವು ಕರೆಕ್ಟ್ ಬರ್ದಾಗ ಇಲ್ಲಿ ಎರಡನ್ನು ಕೂಡ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಮಿಸ್ಟೇಕ್ ಆಗಿದೆ ಅಂತ ಅದು ಆಲ್ರೆಡಿ ಹೇಳ್ಕೊಡ್ತದೆ. ಹಾಗಾಗಿ ಅವರು 2 ಬಾರಿ ಹೆಸರುಗಳನ್ನ ಕೇಳ್ತಾರೆ. ಓಕೆನಾ, ಅದಾದ ನಂತರ ನೀವು ಹೆಸರಲ್ಲಿ ಏನಾದ್ರೂ ಬದಲಾವಣೆ ಮಾಡ್ತೀರಾ ಅಂತ ಕೇಳತ್ತೆ, ಇಲ್ಲ ಅಂತ ಹೇಳ್ಬಹುದು. ಓಕೆನಾ, ಅದಾದ ನಂತರ ನಾವು ಹುಟ್ಟಿದ ದಿನಾಂಕ ಅಂದ್ರೆ ಎಲ್ಲಿಂದ ಹಾಕ್ಬೇಕ್ರಿ ಸರ್, ಆಧಾರ್ ಕಾರ್ಡ್ ಒಳಗಿಂದ ಹಾಕ್ಬೇಕು, ಪ್ಯಾನ್ ಕಾರ್ಡ್ ಒಳಗಿಂದ ಹಾಕ್ಬೇಕು. ಕೆಲವೊಬ್ರದ್ದು 5-6 ತರ ಇರ್ತಾವ, ಯಾವ್ದು ಯಾವ್ದು ಜನ್ಮ ದಿನಾಂಕ 5-6 ಪ್ಯಾನ್ ಕಾರ್ಡ್ ಒಳಗ್ ಬೇರೆ, ಆಧಾರ್ ಕಾರ್ಡ್ ಒಳಗ್ ಬೇರೆ, ಹಿಂಗ್ ಬೇರೆ ಬೇರೆ ಬರ್ಸ್ಬಿಟ್ಟಿರ್ತಾರೆ. ಹಾಗಾಗಿ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನು ಜನ್ಮ ದಿನಾಂಕ ಇದೆಯೋ ಅದೇ ಜನ್ಮ ದಿನಾಂಕವನ್ನ ನೀವು ಇಲ್ಲಿ ಹಾಕ್ಬೇಕು. ಜೊತೆಗೆ ಇಲ್ಲಿಂದ ಇದರ ಮೇಲೆ
ಮೇಲೆ ಕೂಡ ನೆಕ್ಸ್ಟ್ ಕೂಡ ನೀವು ಅದೇ ಜನ್ಮ ದಿನಾಂಕವನ್ನ ಹಾಕಬೇಕು. ಟೈಪ್ ಆಗಲ್ಲ ಅದು. ಅವಾಗ ನೀವೇನ್ ಮಾಡ್ಬೇಕು, ಈ ಒಂದು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಜನ್ಮ ದಿನಾಂಕವನ್ನ ಇಲ್ಲಿಂದ ಸೆಟ್ ಮಾಡ್ಕೋಬೇಕು. ಗೊತ್ತಾಗ್ತದೆ. ಇವುಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಡೈರೆಕ್ಟ್ ಆಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ವರ್ಷ, ತಿಂಗಳ, ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವಾಗ ಹುಟ್ಟಿರಿ ಅನ್ನೋದು ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಬಹುದು. ಓಕೆನಾ. ಅದಾದ ನಂತರ ಏನ್ ಮಾಡುತ್ತೆ, ಲಿಂಗವನ್ನು ಆಯ್ಕೆ ಮಾಡಿ. ಯಾವ ಲಿಂಗ ಇದ್ದೀರಿ, ಮೇಲ್, ಫಿಮೇಲ್, ಹೆಣ್ಣು, ಗಂಡು, ಟ್ರಾನ್ಸ್ಜೆಂಡರ್ ಅಂತ ಇರುತ್ತೆ. ಗಂಡು ಅಂದ್ರೆ ಮೇಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ತಂದೆ ಹೆಸರು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆಯೋ ಅದನ್ನೇ ಹಾಕಬೇಕು. ತಾಯಿ ಹೆಸರು, ಇಲ್ಲಿ ತಂದೆ ಹೆಸರು ಪುನಃ ಹಾಕಿ ಅಂತ ಹೇಳುತ್ತೆ, ಮತ್ತೊಮ್ಮೆ ಹೆಸರನ್ನು ಹಾಕೋಬೇಕು. ತಾಯಿ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿರುತ್ತೆ ಅದನ್ನೇ ಹಾಕಿ. ಯಾವುದೇ ಅಪ್ಲಿಕೇಶನ್ ನೀವು ಭರ್ತಿ ಮಾಡುವಂತ ಸಂದರ್ಭದಲ್ಲಿ SSLC ಅಲ್ಲಿ ಏನ್ ಹೆಸರಿರುತ್ತೆ ಅದೇ ಹೆಸರನ್ನ ನೀವು ಅಪ್ಲಿಕೇಶನ್ ಅಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಓಕೆನಾ. ಅದಾದ ನಂತರ ಹಾಕಿದ ನಂತರ ಸಂಪರ್ಕ ವಿವರ ಅಂತ ಕೇಳುತ್ತೆ. ನಿಮ್ಮ ಅಡ್ರೆಸ್ ಅನ್ನ ಹಾಕಬೇಕಾಗುತ್ತೆ. ಅವಾಗ ಇಮೇಲ್ ಐಡಿ ಕಡ್ಡಾಯವಾಗಿ ಹಾಕಬೇಕು. ಓಕೆ. ನಿಮ್ಮ ಇಮೇಲ್ ಐಡಿ ಹಾಕಿದ ನಂತರ ಆ ಒಂದು ಇಮೇಲ್ ಐಡಿಗೆ OTP ಬರುತ್ತೆ. ಆ ಒಂದು OTP ನಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಜೊತೆಗೆ ಮೊಬೈಲ್ ಸಂಖ್ಯೆ, ನಿಮ್ಮ ಮೊಬೈಲ್ ನಂಬರ್, ಚಾಲು ಇರುವಂತ ಮೊಬೈಲ್ ನಂಬರ್, ನಿಮ್ಮ ಹತ್ತಿರ ಇರುವಂತ ಮೊಬೈಲ್ ನಂಬರ್ ಹಾಕಿ. ಜೊತೆಗೆ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಎರಡನ್ನೂ ಕೂಡ ವೆರಿಫಿಕೇಶನ್ ಮಾಡ್ಕೊಂಡು ನೀವೇನ್ ಮಾಡಬೇಕು, ಇಲ್ಲಿಂದ ಡಿಜಿಲಾಕರ್ ಮೂಲಕ ಪರಿಶೀಲಿಸಿ, ಆಧಾರ್ ಕಾರ್ಡ್ ಮೂಲಕ ಪರಿಶೀಲನೆ ಅಂತ ಕೇಳುತ್ತೆ. ನನ್ನ ಬಳಿ ಆಧಾರ್ ಕಾರ್ಡ್ ಇಲ್ಲ ಅಂತ ಇದ್ದಿರುತ್ತೆ. ಅವಾಗ ನೀವು ಆಧಾರ್ ಕಾರ್ಡ್ ಮೂಲಕ ಪರಿಶೀಲಿಸಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆನಾ. ಎರಡಕ್ಕೂ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. OTP ಅನ್ನು ಹಾಕೊಂಡು ನೀವು ಮುಂದಕ್ಕೆ ಹೋಗಬಹುದು. ಅದಾದ ನಂತರ ನಿಮ್ಮ ಪಾಸ್ವರ್ಡ್ ರಚಿಸಿ ಅಂತ ಇರುತ್ತೆ. ಇಲ್ಲಿಂದ ನಿಮಗೆ ನೆನಪಿರುವಂತಹ ಪಾಸ್ವರ್ಡ್ ಅನ್ನು ಹಾಕಿ, ಮತ್ತೊಮ್ಮೆ ಪಾಸ್ವರ್ಡ್ ಅನ್ನು ಹಾಕೊಂಡು ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಖಾತೆಯನ್ನು ಪೂರ್ಣ ವೀಕ್ಷಿಸಿ ಮತ್ತು ರಚಿಸಿ ಅಂತ ಇರುತ್ತೆ. ಇದರ ಮೇಲೆ ಮತ್ತೊಮ್ಮೆ ಈ ಒಂದು ಅಪ್ಲಿಕೇಶನ್ ಸರಿಯಾಗಿ ಪರಿಶೀಲನೆಯನ್ನ ಮಾಡಿಕೊಂಡು ಇಲ್ಲಿ ಮತ್ತೊಮ್ಮೆ ವೀಕ್ಷಿಸಿ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಸರ್, ನೀವು ಯಾವುದು ಕೂಡ ಭರ್ತಿ ಮಾಡ್ತಾ ಇಲ್ಲ ಅಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇಲ್ಲಿ ಏನ್ ಹೇಳ್ತದಪ್ಪ ಅಂದ್ರೆ, ಇವತ್ತು ಆನ್ಲೈನ್ ನಲ್ಲಿ ನಾವು ಯಾವುದೇ ರೀತಿಯಿಂದ ಮಾಹಿತಿಗಳನ್ನ ಹಾಕಕೂಡುದು, ಅಂದ್ರೆ ಸೋರಿಕೆ ಆಗುತ್ತೆ. ಹಾಗಾಗಿ ಗುಪ್ತವಾಗಿ ಇಡಬೇಕಾಗತ್ತೆ. ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಆದ್ರೂ ಕೂಡ ನಾನು ಇವೆಲ್ಲ ಭರ್ತಿ ಮಾಡಿದ ನಂತರನೇ ಮುಂದಿನ ವಿಧಾನಕ್ಕೆ ಹೋಗಬಹುದು. ಓಕೆ. ನಾನು ಮೇಲ್ಗಡೆ ಇರುವಂತ ಎಲ್ಲ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಇಲ್ಲಿ ಖಾತೆಯನ್ನು ಪೂರ್ಣ ವೀಕ್ಷಿಸಿ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಓಕೆ. ಸಂಪೂರ್ಣವಾಗಿ ನೀವು ಖಾತೆ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಒಂದು ಯೂಸರ್ ಐಡಿ ಮತ್ತೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಯೂಸರ್ ಐಡಿ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಮತ್ತೆ ನೀವು ಪಾಸ್ವರ್ಡ್ ಮುಖಾಂತರ ಕೂಡ ನೀವು ಲಾಗಿನ್ ಅನ್ನ ಮಾಡ್ಕೋಬಹುದು. ಓಕೆನಾ. ಸಂಪೂರ್ಣವಾಗಿ ಆದ ನಂತರ ಮತ್ತೆ ನಾನು ವಾಪಸ್ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ನಾನು ಅಪ್ಲಿಕೇಶನ್ ಫಾರ್ಮೆಟ್ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇವಾಗ ನಾನು ಆಧಾರ್ ಕಾರ್ಡ್ ಮುಖಾಂತರ ಲಾಗಿನ್ ಅನ್ನ ಹಾಕೋತಾ ಇದ್ದೀನಿ. ಓಕೆನಾ. ಆಧಾರ್ ಕಾರ್ಡ್ KYC ಅನ್ನ ಮಾಡ್ಕೊಂಡಿದ್ದೇನೆ. ಆಧಾರ್ ಕಾರ್ಡ್ ಮುಖಾಂತರ ನಾನು ಏನ್ ಮಾಡ್ಕೋತೀನಿ, ಈಗ ಲಾಗಿನ್ ಅನ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ಈ ರೀತಿಯಾಗಿ ನಾನು ಓಪನ್ ಮಾಡ್ಕೊಂಡಾಗ ಸಂಪೂರ್ಣವಾಗಿ ಇದನ್ನ ಕನ್ನಡದಲ್ಲಿ ಓಪನ್ ಮಾಡ್ಕೋತೀನಿ. ಸಂಪೂರ್ಣವಾಗಿ ವೆಬ್ಸೈಟ್ ಕನ್ನಡದಲ್ಲಿ ಆಗ್ಲಿ. ಓಕೆ. ಇದನ್ನ ಕ್ಲೋಸ್ ಮಾಡ್ಕೊಂಡು ಇದನ್ನು ಕೂಡ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಕೆಳಗಡೆ ಬಂದ್ಬಿಟ್ಟು ವಾಪಸ್ ನಾನು ಏನ್ ಮಾಡ್ತಾ ಇದ್ದೀನಿ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮತ್ತೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗಿದೆಯಲ್ಲ, ಇಲ್ಲಿ ಅನ್ವಯಿಸು ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈ ರೀತಿಯಾಗಿ ಬರುತ್ತೆ. ನಾನು ಲಾಗಿನ್ ವಿತ್ ಆಧಾರ್ ಅಂದ್ರೆ ಆಧಾರ್ ಕಾರ್ಡ್ ಮುಖಾಂತರ ನಾನು ವಾಪಸ್ ಲಾಗಿನ್ ಅನ್ನ ಮಾಡ್ಕೋತಾ ಇದ್ದೀನಿ. ಓಕೆನಾ. ಇಲ್ಲಿಂದ ಮೊಬೈಲ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಹಾಕಿದ ನಂತರ ಅದಕ್ಕೆ ಬರುವಂತ OTP ಅನ್ನ ಹಾಕಿ ನೀವೇನ್ ಮಾಡಬಹುದು, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಐ ಎಮ್ ರೀಬೂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿ ಲಾಗಿನ್ ಅನ್ನ ನೀವು ಸಂಪೂರ್ಣವಾಗಿ ಮಾಡಬಹುದು. ಮೊಬೈಲ್ ನಂಬರ್ ಹಾಕಿದ ನಂತರ ಆಧಾರ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. OTP ಸಂಪೂರ್ಣವಾಗಿ ಬರುತ್ತೆ. ನೋ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿ. ಓಕೆ. ಇಲ್ಲಿಂದ ಸಂಪೂರ್ಣವಾಗಿ ನಿಮ್ಮ OTP ಕೂಡ ಯಾವ ನಂಬರ್ಗೆ ಬರುತ್ತೆ ಅನ್ನೋದು ಹೇಳ್ಕೊಡ್ತಾರೆ. ಆ ಒಂದು OTP ಅನ್ನ ನೀವೇನ್ ಮಾಡಬೇಕು, ಬಂದಿರುವಂತ OTP ಅನ್ನ ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗ್ತದೆ. ಓಕೆನಾ. ಬಂದಿರುವಂತ OTP ಅನ್ನ ಏನ್ ಮಾಡಬೇಕು, ಕೆಳಗಡೆ ಕೊಟ್ಟಿರುವಂತ ಬಾಕ್ಸ್ ಒಳಗಡೆ ನೀವೇನ್ ಮಾಡಬೇಕು, OTP ಅನ್ನ ಸಂಪೂರ್ಣವಾಗಿ ಹಾಕೋಬೇಕು. ಓಕೆ. ಬಹಳಷ್ಟು ಈಸಿ ಆಗಿದೆ. ಕೆಳಗಡೆ ಲಾಗಿನ್ ಮಾಡಿ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ನಮಗೆ ಈಗ RRB ಒಂದು ರೈಲ್ವೆ ಇಲಾಖೆ ವೆಬ್ಸೈಟ್ ಕೂಡ ಲಾಗಿನ್ ಆಗುತ್ತೆ. ನಾನು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಏನ್ ತಲೆ ಕೆಡಿಸ್ಕೋಬೇಡಿ, ನೋ ಥ್ಯಾಂಕ್ಸ್ ಅಂತ ಕೂಡ ಹೇಳ್ಬಿಡಬಹುದು. ಈ ರೀತಿಯಾಗಿ ಓಪನ್ ಆದ ನಂತರ ಕೆಲವೊಂದಿಷ್ಟು ಸೂಚನೆಗಳು ಕೂಡ ಕೊಟ್ಟಿರ್ತಾರೆ, ಸಂಪೂರ್ಣವಾಗಿ ಓದ್ಕೋಬಹುದು. ಓಕೆನಾ. ಈಗ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನಾವೇನ್ ಮಾಡಬಹುದು, ಇಲ್ಲಿಂದ ಒಂದು ಪೇಜ್ ಕೂಡ ಕೊಟ್ಟಿರ್ತಾರೆ. PDF ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡು ನೋಡ್ಕೋಬಹುದು. ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಎಲ್ಲವನ್ನು ಕೂಡ ಸರಿಯಾಗಿ ಓದ್ಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗಿದೆ ಅಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಏನ್ ಕೊಡ್ತಾರೆ, ನಾನು ಪ್ರಸ್ತುತ ಯಾವುದೇ RRB ಇಂದ ಡಿಬಾರ್ ಆಗಿಲ್ಲ. ಓಕೆನಾ. ನಾನು CEN ಅನ್ನು ಎಚ್ಚರಿಕೆಯಿಂದ ಓದಿದ್ದೇನೆ ಮತ್ತು ಅರ್ಥಪೂರ್ಣ ಮಾಡಿಕೊಂಡಿದ್ದೇನೆ ಎಂದು ಈ ಮೂಲಕ ದೃಢಪಡಿಸುತ್ತೇನೆ.
ಓಕೆ ಮಾಡ್ಕೋಬಹುದು. ಇಲ್ಲಿಂದ ಇದನ್ನು ಕೂಡ ಓಕೆ ಮಾಡ್ಕೊಂಡು ಇಲ್ಲಿ RRB ಅರ್ಜಿ ಸಲ್ಲಿಸುವ ಆಯ್ಕೆ ಮಾಡಿ ಅಂತ ಬರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಯಾವ ರಾಜ್ಯಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳುತ್ತೆ. ಅವಾಗ ನಾವು ರಾಜ್ಯವನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಅವಾಗ ಇಲ್ಲಿಂದ ರಾಂಚಿ, ಸಿಕಂದ್ರಾಬಾದ್, ಮುಂಬೈ, ಕೋಲ್ಕತ್ತಾ ನಿಮಗೆ ಎಲ್ಲಿ ಇಂಟ್ರೆಸ್ಟ್ ಅದ ಅದನ್ನ ಸೆಲೆಕ್ಷನ್ ಮಾಡ್ಕೋರಿ. ನಾನು ಬೆಂಗಳೂರು ಸೆಲೆಕ್ಷನ್ ಮಾಡ್ಕೋತಾ ಅದನ್ನೇ ಮಾಡಿದ ನಂತರ ಮುಂದಕ್ಕೆ ಹೋಗುವಂತ ಬರುತ್ತೆ. ಇಲ್ಲಿಂದ ಮುಂದೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಮಾಡಿದ ನಂತರ ನಿಮ್ಮ ಒಂದು ಡೇಟಾ, ನಿಮ್ಮ ಹಿಂದಿನ ಒಂದು ಡೇಟಾಬೇಸ್ ಅನ್ನು ಆಲ್ರೆಡಿ ಇಲ್ಲಿ ಸಂಪೂರ್ಣವಾಗಿ ಪ್ಯಾಚ್ ಅಪ್ ಆಗಿಬಿಡುತ್ತೆ. ಸಂಪೂರ್ಣವಾಗಿ ನೋಡ್ಕೋಬಹುದು. ಅಂದ್ರೆ ಹಿಂದೆ ಏನಾದ್ರು ನೀವು ಅರ್ಜಿಯನ್ನು ಸಲ್ಲಿಸಿದ್ಯಾ ಆದಲ್ಲಿ ಆಟೋಮೆಟಿಕ್ ಬರುತ್ತೆ. ಬರ್ಲಿಲ್ಲ ಅಂದ್ರೆ ನೀವು ವಾಪಸ್ ವೈಯಕ್ತಿಕ ವಿವರ, ಇತರ ವಿವರ, ಶೈಕ್ಷಣಿಕ ಅರ್ಹತೆ, ಪ್ರೊಫೈಲ್ ದಾಖಲೆ ಅಪ್ಲೋಡ್ ಮಾಡಬೇಕು. ಅಗತ್ಯ ಮತ್ತು ಸಂಪೂರ್ಣ ವೀಕ್ಷಣೆಯನ್ನ ಮಾಡಬೇಕು. ಓಕೆನಾ. ಆಲ್ರೆಡಿ ಕೆಲವೊಂದಿಷ್ಟು ಮಾಹಿತಿ ಪ್ಯಾಚ್ ಅಪ್ ಆಗಿ ಬಂದ್ಬಿಡುತ್ತೆ. ನೋಡಬಹುದು. ಇದನ್ನು ಕ್ಲೋಸ್ ಮಾಡ್ಕೋತಾ ಅದನ್ನೇ ಇಲ್ಲಿ ಸಂಪೂರ್ಣವಾಗಿ ಕೆಲವೊಂದಿಷ್ಟು ಮಾಹಿತಿ ನನ್ನ ವೈಯಕ್ತಿಕ ವಿವರ ಆಗಿರ್ಬೋದು ಬಂದಿರತ್ತೆ. ಜೊತೆಗೆ ಇಲ್ಲಿ ಆ ಖಾತೆಯನ್ನು ಆಧಾರ್ ಕಾರ್ಡ್ ನೊಂದಿಗೆ ಪರಿಶೀಲಿಸಲಾಗಿದೆ. ಇಲ್ಲಿಂದ ವಿವರ ಕೂಡ ಬಂದಿದೆ. ಸಂಪೂರ್ಣವಾಗಿ ನೋಡಬಹುದು. ಓಕೆ, ಆಲ್ರೆಡಿ ಬಂದಿದೆ ಅಂದ್ರೆ ಪ್ಯಾಚ್ ಅಪ್ ಆಗಿರುವಂತದನ್ನ ನಾವು ನೋಡ್ತಾ ಇದೀವಿ. ಓಕೆ, ನಾ ಕ್ಲೋಸ್ ಮಾಡ್ಕೋತಾ ಅದನ್ನ ಇದನ್ನ ವಾಪಸ್ ಅಲ್ಲೇ ಕ್ಲಿಕ್ ಮಾಡ್ಕೊಳ್ಳೋಣ. ಹೊರಗಡೆ ಕ್ಲಿಕ್ ಮಾಡ್ಕೋಬಹುದು, ಒಳಗಡೆ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ರೀಲೋಡ್ ಮಾಡ್ಕೋತೀನಿ. ಪೇಜ್ ವಾಪಸ್ ಅದೇ ಪೇಜ್ ನನಗೆ ಓಪನ್ ಆಗುತ್ತೆ. ಓಕೆನಾ. ಇದನ್ನ ಎಕ್ಸಿಟ್ ಮಾಡ್ಕೋತಾ ಇದೀನಿ. ಓಕೆ, ಸಂಪೂರ್ಣವಾಗಿ ಈ ರೀತಿಯಾಗಿ ಓಪನ್ ಆದಾಗ ಇಲ್ಲಿ ಆಲ್ರೆಡಿ ನನ್ನ ಒಂದು ಡೀಟೇಲ್ಸ್ ಕೂಡ ಇಲ್ಲಿ ಪ್ಯಾಚ್ ಅಪ್ ಆಗಿ ಬಂದಿರುತ್ತೆ. ಸಂಪೂರ್ಣವಾಗಿ ಈ ಒಂದು ಪೇಜ್ ಸ್ವಲ್ಪ ನಾನು ಕೆಳಗಡೆ ಸರಿಸ್ಕೋತೀನಿ ನೋಡ್ರಿ. ಇಲ್ಲಿಂದ ಸರಿಸ್ಕೋಬಹುದು. ಓಕೆ, ಸರಿಸ್ಕೊಂಡಾಗ ನೋಡಬಹುದು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಆಲ್ರೆಡಿ ಭರ್ತಿ ಆಗಿರುತ್ತೆ. ನನ್ನ ಇಮೇಲ್ ಅಡ್ರೆಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಬಂದಿರುತ್ತೆ. ಯಾವುದು ಭರ್ತಿ ಆಗಿಲ್ಲೋ ಆ ಒಂದು ನೀವೇನ್ ಮಾಡ್ಬೇಕಾಗತ್ತೆ, ಸಂಪೂರ್ಣವಾಗಿ ಸೆಲೆಕ್ಷನ್ ವನ್ನ ಮಾಡ್ಕೋಬೇಕಾಗತ್ತೆ. ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಹಿಂದೂ ಅಂತ ಸೆಲೆಕ್ಷನ್ ಮಾಡ್ಕೋರಿ, ಮದರ್ ಟಂಗ್ ಸೆಲೆಕ್ಷನ್ ಮಾಡ್ಕೋಬೇಕು, ಕನ್ನಡ ಸೆಲೆಕ್ಷನ್ ಮಾಡ್ಕೊಂಡು ಮತ್ತೆ ಈ ಒಂದು ಸ್ಲೈಡರ್ ಸ್ವಲ್ಪ ಮತ್ತೆ ಕೆಳಗಡೆ ತಗೊಳ್ಳೋಣ. ಏನೆಲ್ಲ ಕೇಳುತ್ತೆ ಅದೆಲ್ಲವನ್ನು ಕೂಡ ಭರ್ತಿಯನ್ನ ಮಾಡಬಹುದು. ಇಲ್ಲಿ ಮೊದಲಿಗೆ ಒಂದು ಪರ್ಸನಲ್ ಡೀಟೇಲ್ಸ್, ಅದರ್ ಡೀಟೇಲ್ಸ್, ಎಜುಕೇಶನ್ ಕ್ವಾಲಿಫಿಕೇಶನ್, ಅಪ್ಲೋಡ್ ಪ್ರೊಫೈಲ್ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬೇಕು. ಲಾಸ್ಟ್ ಗೆ ಪ್ರಿಫರೆನ್ಸ್ ಅನ್ನ ನೀವು ಕೊಡಬೇಕಾಗತ್ತೆ. ಓಕೆನಾ. ಮತ್ತೆ ಈ ಪೇಜ್ ಅನ್ನ ಸ್ವಲ್ಪ ನಾನು ಕೆಳಗಡೆ ತಗೋತೀನಿ. ಓಕೆ, ಕೆಳಗಡೆ ತಗೊಂಡಾಗ ಇನ್ನಷ್ಟು ಮಾಹಿತಿ ಕೂಡ ನಾವು ಹಾಕಬೇಕಾಗುತ್ತೆ. ಇಲ್ಲಿಂದ ಎಕ್ಸಾಮ್ ಚೂಸ್ ಲ್ಯಾಂಗ್ವೇಜ್, ಯಾವ ಭಾಷೆಯಲ್ಲಿ ನೀವು ಎಕ್ಸಾಮ್ ಬರೀತೀರಿ, ಕನ್ನಡದಲ್ಲಿ ಬರೀಬೇಕಾಗಿದೆ. ಇಲ್ಲಿಂದ ಒಂದು ಎಕ್ಸಾಮ್ ಕೇಳುತ್ತೆ, ಮಾರ್ಕ್ ಏನಾದ್ರು ಇದೆಯಾ ಅಂತ ಕೇಳುತ್ತೆ, ಐಡೆಂಟಿಫಿಕೇಶನ್ ನಿಮ್ಮ ಮಾರ್ಕ್ ಏನಾದ್ರು ಇದೆಯಾ ಅಂತ ಕೇಳುತ್ತೆ. ಕಂಪಲ್ಸರಿ ಅದನ್ನ ಹಾಕೋಬೇಕು. ಅಂದ್ರೆ ಏನ್ ಮಾರ್ಕ್ ಇದೆ, ನಿಮ್ಮ ಗುರುತಿನ ಮಾರ್ಕ್, ನಿಮ್ ಕೈ ಮೇಲೆ, ಕಾಲ್ ಮೇಲೆ ಎಲ್ಲಾದ್ರೂ ಏನಿತ್ತು ಅಂದ್ರೆ ಅದನ್ನ ಹಾಕೊಂಡ್ಬಿಡ್ರಿ. ಯಾಕಂದ್ರೆ ಕೆಲವೊಬ್ರು ಕೈಗೆ ಎಲ್ಲ ಹೊಡ್ಕೊಂಡಿರ್ತಾರೆ, ಪಾನಾಗಿನ ಹಂಗೇನಾದ್ರು ಹೊಡ್ಕೊಂಡಿದ್ರೆ ಅದನ್ನು ಕೂಡ ಹಾಕೊಂಡ್ಬಿಡ್ರಿ. ಓಕೆ, ನಾನು ಪಾನ ಹೊಡ್ಕೊಂಡಿನಿ ಇಂಥವ್ರ ಸಂಬಂಧ ಅಂತೇಳಿ. ಓಕೆ, ಕೈಗೆ ಕೊಯ್ಕೊಂಡಿರ್ತಾರೆ, ಮತ್ತೆ ಕುತ್ತಿಗೆ ಬಿಟ್ಟಿರ್ತಾರೆ, ಕೈ ಆಯ್ತು ಕಾಲಾಯ್ತು ಅಲ್ಲಿ ಇಲ್ಲಿ ಕೊಯ್ಕೊಂಡು ಮಾಡ್ಕೊಂಡಿರ್ತಾರೆ. ಹಂಗೇನಾದ್ರು ಇದ್ರೆ ಹಾಕ್ರಿ. ಇಲ್ಲ ಎಲ್ಲರೂ ಬಿದ್ದಿಗಿದ್ದ ಗಾಯ ಆಗಿತ್ತು ಅಂದ್ರೆ ಅದನ್ನ ಹಾಕೊಂಡ್ಬಿಟ್ರಿ. ಓಕೆ, ನೆಕ್ಸ್ಟ್ ಅದಾದ ನಂತರ ಕಮ್ಯುನಿಟಿ ಅಂತ ಬರುತ್ತೆ. ಇಲ್ಲಿಂದ ನೀವು ಯಾವ ಕಾಸ್ಟ್ ಇಂದ ಬಿಲಾಂಗ್ ಇದ್ದೀರಾ ಆ ಒಂದು ಕಾಸ್ಟ್ ಅನ್ನು ಹಾಕೋಬೇಕು. ಅದಾದ ನಂತರ ನಿಮ್ಮ ಒಂದು ಅಡ್ರೆಸ್ ಹಾಕೋಬೇಕು. ಇಲ್ಲಿಂದ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ, ಅದೆಲ್ಲವನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕು. ಇಲ್ಲಿ ಕೇಳುವಂತ ನಿಮ್ಮ ಪೋಸ್ಟಲ್ ಅಡ್ರೆಸ್ ಅನ್ನು ಹಾಕಬೇಕು, ಸ್ಟೇಟ್, ಡಿಸ್ಟಿಕ್, ಮತ್ತೆ ಇಲ್ಲಿ ಏನ್ ಕೇಳ್ತಾರೆ ಅದೆಲ್ಲವನ್ನು ಕೂಡ ಹಾಕಿ ನೀವೇನ್ ಮಾಡ್ಬೇಕು, ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾವೆಲ್ಲವನ್ನು ಕೂಡ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೀನಿ. ಮಾಡಿದ ನಂತರ ಏನ್ ಕೇಳುತ್ತೆ, ನಿಮ್ಮ ಅಕೌಂಟ್ ಐ ಅಂಡರ್ಸ್ಟ್ಯಾಂಡ್ ಅಂಡ್ ಅಗ್ರಿ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ವೆರಿಫೈ ವಿತ್ ಆಧಾರ್ ಕಾರ್ಡ್ ಅಂತ ಬರುತ್ತೆ. ಕೆಲವೊಂದಿಷ್ಟು ಮಾಹಿತಿ ಕೆಳಗಡೆ ಕೇಳುತ್ತೆ. ಅವಾಗ ಏನ್ ಮಾಡ್ಬೇಕು, ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದ್ರು ಇದೀರಾ ಅಥವಾ ನೋ ಅಂತ ಹೇಳ್ಬೇಕು. ಇವಾಗ ಡಿಸೇಬಲ್ ಏನಾದ್ರು ಪರ್ಮನೆಂಟ್ ಇದೆಯಾ ನೋ ಅಂತ ಹೇಳಿ. ಜೊತೆಗೆ ಅದಾದ ನಂತರ ಏನ್ ಹೇಳ್ಕೊಳ್ತಾರ ಅಂದ್ರೆ ಇಲ್ಲಿಂದ ರೈಟಿಂಗ್ ಎಬಿಲಿಟಿ ಇದೆಯಾ ಅಂತ ಕೇಳುತ್ತೆ. ಅವಾಗ ನೀವೇನ್ ಮಾಡಬೇಕು, ಇಫ್ ಯು ರೈಟಿಂಗ್ ಎಬಿಲಿಟಿ ಇಫೆಕ್ಟ್ ಇನ್ ಟರ್ಮ್ಸ್. ಓಕೆ, ಮತ್ತೆ ನೀವೇನ್ ಮಾಡಬೇಕು, ಕೆಳಗಡೆದು ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ ಏನಾದ್ರು ಇತ್ತು. ಮತ್ತೆ ಕೆಳಗಡೆ ಏನ್ ಕೇಳುತ್ತಪ್ಪ ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟವರಾಗಿದ್ರೆ ನೀವು ಏನ್ ಮಾಡಬೇಕು ಅಂದ್ರೆ ನೀವು ಕಟ್ಟಿರುವಂತಹ ಶುಲ್ಕವನ್ನ ವಾಪಸ್ ಪಡಿತೀರಾ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೇಳುತ್ತೆ. BPL ಕಾರ್ಡು, ನಿಮ್ಮ ಇನ್ಕಮ್ ಆದಾಯ ಸರ್ಟಿಫಿಕೇಟ್ 50,000 ಒಳಗಡೆ ಇರಬೇಕು. ಎಲ್ಲವನ್ನು ಕೂಡ ಕೇಳ್ತಾರೆ, ಅದನ್ನು ಕೂಡ ನೋಡ್ಕೋಬೇಕು. ಅದಾದ ನಂತರ ನೀವೇನ್ ಮಾಡಬೇಕು, ಡಿಫಾರ್ಮೆಂಟ್ ಆಫ್ ಟೈಪ್ ಅಂತ ಕೇಳುತ್ತೆ. BPL ಕಾರ್ಡ್ ಅಪ್ಲೈ ಮಾಡ್ತಾ ಇದೀವಿ ಅಂದ್ರೆ BPL ಕಾರ್ಡ್ ಇದು ಮಾಡಬೇಕು. ಅಥಾರಿಟಿ, ಇಶ್ಯೂ ಆಫ್ ಅಥಾರಿಟಿ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡಿನ ನಂಬರ್ ಹಾಕೋಬೇಕು. ಡೇಟ್ ಆಫ್ ರೇಷನ್ ಕಾರ್ಡ್ ಯಾವಾಗ ತಗೊಂಡಿದ್ರ ಅಂತ ಕೇಳುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ. ಓಕೆನಾ. ಕಟ್ಟಿರುವಂತಹ ಅಪ್ಲಿಕೇಶನ್ ಅಮೌಂಟ್ ಅನ್ನ ವಾಪಸ್ ಪಡಿಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ರೇಷನ್ ಕಾರ್ಡ್ ಹಾಕಿ ಯಾರಿಂದ ನೀವು ಪಡೆದಿರಿ ಅಂತ ಕೇಳುತ್ತೆ, ಅದನ್ನು ಹಾಕೋಬೇಕು. ಸರ್ಟಿಫಿಕೇಟ್ ನಂಬರ್ ಅಂದ್ರೆ ನಿಮ್ಮ ರೇಷನ್ ಕಾರ್ಡಿನ ನಂಬರ್, ಡೇಟ್ ಆಫ್ ಇಶ್ಯೂ ಯಾವಾಗ ತಗೊಂಡಿದ್ದೀರಿ ಅದನ್ನು ಕೂಡ ಹಾಕಬೇಕಾಗತ್ತೆ. ಅದಾದ ನಂತರ ಸಪೋಸ್ ಇತ್ತು ಅಂದ್ರೆ ಹಾಕಿಲ್ಲ ಅಂದ್ರೆ ನೋ ಅಂತಾನು ಕೂಡ ಹೇಳ್ಬೋದು. ನೋ ಅಂತ ಹೇಳಿದ್ರೆ ಯಾವುದೇ ರೀತಿಯಿಂದ ಇದು ಬರುವುದಿಲ್ಲ.
ಓಕೆನಾ. ಎಸ್ ಅಂತ ಹೇಳ್ಕೊಂಡ್ಬಿಡಿ. ನಿಮ್ದು ರೇಷನ್ ಕಾರ್ಡ್ ಇತ್ತು ಅಂದ್ರೆ ಹಾಕ್ಬೋದು. ಜೊತೆಗೆ ಇಲ್ಲಿಂದ ಸೇವಿಂಗ್ ರೈಲ್ವೆ ಅಪ್ಲಿಕೇಶನ್ ಡೀಟೇಲ್ಸ್ ಆಫ್ ದ ಸರ್ವಿಂಗ್ ಡೀಟೇಲ್ಸ್ ಅಪ್ಲಿಕೇಶನ್ ಅಂತ ಕೇಳುತ್ತೆ. ನೀವೇನಾದ್ರೂ ಎಂಪ್ಲಾಯ್ಮೆಂಟ್ ಇದ್ದೀರಾ ಅಂತ ಕೇಳುತ್ತೆ. ನೋ ಅಂತ ಹೇಳ್ಬೇಕು. ಎಲ್ಲಿ ಎಂಪ್ಲಾಯ್ಮೆಂಟ್ ಸರ್, ನೌಕರಿನೇ ಇಲ್ಲ, ಸುಮ್ಮನೆ ಹಾಕ್ತಾರ್ರಿ. ಅದಾದ ನಂತರ ಕರೆಕ್ಟ್ ಡಿಫಾರ್ಮೆಂಟ್ ಏನೂ ಇಲ್ಲ, ನಾಟ್ ಅಪ್ಲಿಕೇಬಲ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್. ಇಲ್ಲಿಂದ PUC ಪಬ್ಲಿಕ್ ಸೆಕ್ಟರ್ ಅಂತ ಕೇಳುತ್ತೆ. ನೀವು ನೇಮ್ ಆಫ್ ದ ಕರೆಂಟ್ ಡಿಫಾರ್ಮೆಂಟ್ ಆರ್ಗನೈಸೇಷನ್ ಅಂತ ಕೇಳುತ್ತೆ. ಯಾವುದೂ ಇಲ್ಲ, ನಾಟ್ ಅಪ್ಲಿಕೇಬಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆನಾ. ಅದಾದ ನಂತರ ಡೀಟೇಲ್ಸ್ ಆಫ್ ಕೋರ್ಸ್ ಕಂಪ್ಲೀಟ್ ಆಕ್ಟ್ ಅಂತ ಕೇಳುತ್ತೆ. ಅಪ್ರೆಂಟಿಸ್ಶಿಪ್ ಏನಾದರೂ ಕೋರ್ಸ್ ಮುಗಿಸಿದ್ದೀರಾ ಅನ್ನೋ ಅಂತ ಹೇಳ್ಬೋದು. ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಆಫ್ ರಿಟರ್ನ್ ಫೀ ಅಂತ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ರಿಟರ್ನ್ ಫೀ ತಗೋತಾ ಇದ್ದೀರಂದ್ರೆ ನೀವೇನ್ ಮಾಡಬೇಕು, ಇಲ್ಲಿ ಒಂದು ಬ್ಯಾಂಕ್ ಡೀಟೇಲ್ಸ್ ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವೇನ್ ಮಾಡಬೇಕು, ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ನಾನು ಮೇಲ್ಗಡೆಯಿಂದ ಹಾಕೊಂಡಿದ್ದೀನಿ. ಇಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಹಾಕಿದ ನಂತರ ಇಲ್ಲಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೂಡ ಹಾಕಿ ನೀವೇನ್ ಮಾಡಬೇಕು, ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ನಾನು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿಂದ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ನೋಡಬಹುದು ನಾನು ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ 1 ನಿಮಿಷದಲ್ಲಿ ಏನಾಯ್ತು ಅಂದ್ರೆ ಕೆಲವೊಂದು ಸೆಕೆಂಡ್ ಅಲ್ಲಿ ಟೈಮ್ ತಗೊಂಡು ಏನ್ ಮಾಡುತ್ತೆ, ಆಲ್ರೆಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಒಂದು ಅಕೌಂಟಿಗೆ ಮ್ಯಾಪಿಂಗ್ ಆಗಿತ್ತು ಅಂದ್ರೆ ಸೀಡ್ ಅನ್ನ ಮಾಡ್ಕೊಂಡಿದ್ಯಾ ಆದಲ್ಲಿ ಈ ರೀತಿಯಾಗಿ ಬರುವುದಿಲ್ಲ. ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಒಂದು ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅದನ್ನ ತೋರಿಸುತ್ತೆ. ಸಪೋಸ್ ಲಿಂಕ್ ಆಗಿಲ್ಲ ಅಂದ್ರೆ, ಸೀಡ್ ಆಗಿಲ್ಲ ಅಂದ್ರೆ ನೋಡಬಹುದು ಯುವರ್ ಆಧಾರ್ ಇಸ್ ನಾಟ್ ಕರೆಂಟ್ಲಿ ಸೀಡ್ ವಿತ್ ಎನಿ ಬ್ಯಾಂಕ್ ಫಾರ್ ದ NPCL ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳುತ್ತೆ. ಇದನ್ನ ಏನ್ ಮಾಡ್ಬೇಕು ಸರ್ ಅಂದ್ರೆ ಸೀಡ್ ಅಕೌಂಟ್ ನಾವು ಏನ್ ಮಾಡ್ಕೋಬೇಕಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗುದಿಲ್ಲ ಯಾವ ರೀತಿಯಾಗಿ ಸೀಡ್ ಮಾಡ್ಬೇಕು ಸರ್ ಅಂತ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಕಿಗೆ ಹೋಗಿ ನೀವೇನ್ ಮಾಡ್ಬೇಕು, ಸೀಡ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡು ಅಂದ್ರೆ ಸೀಡ್ ಅನ್ನ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ಅಕೌಂಟ್ ಆಲ್ರೆಡಿ ಅಂದ್ರೆ ಬ್ಯಾಂಕ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗುತ್ತೆ. ಆಟೋಮೆಟಿಕ್ ನಿಮ್ಮ ಇಲ್ಲಿ ಡೀಟೇಲ್ಸ್ ಬಂದ್ಬಿಡುತ್ತೆ. ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ರೀಫಂಡ್ ಅನ್ನ ನಿಮ್ಮ ಒಂದು ಬ್ಯಾಂಕಿಗೆ ನೀವು ಪಡೆಯಬಹುದು. ಓಕೆನಾ. ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇದೇ ರೀತಿಯಾಗಿ ಬರ್ತಾ ಇದೆ. ಅವಾಗ ನಾನೇನ್ ಮಾಡ್ತೀನಿ, ನಾಳೆ ಹೋಗಿ ಬ್ಯಾಂಕಿಗೆ ಹೋಗಿ ನನ್ನ ಆಧಾರ್ ಕಾರ್ಡ್ ಕೊಟ್ಟು ಸರ್ ಈ ಒಂದು ನನ್ನ ಆಧಾರ್ ಕಾರ್ಡ್ ನನ್ನ ಅಕೌಂಟಿಗೆ ಲಿಂಕ್ ಮಾಡಿಕೊಡಿ ಅಂದ್ರೆ ಸೀಡ್ ಮಾಡಿಕೊಡಿ, NPCL ಮ್ಯಾಪಿಂಗ್ ಮಾಡಿಕೊಡಿ ಅಂತ ಹೇಳ್ತೀನಿ. ಅವ್ರು ಮಾಡಿಕೊಟ್ಟ ತಕ್ಷಣ ಬಂದು ಈ ಒಂದು ಅಪ್ಲಿಕೇಶನ್ ವನ್ನ ನಾವು ಸಂಪೂರ್ಣವಾಗಿ ಹಾಕಬಹುದು. ಓಕೆನಾ. ಇಲ್ಲಿ ಸೀಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದಿಷ್ಟು ಮಾಹಿತಿ ಗೊತ್ತಾಗುತ್ತೆ, ಕೆಲವೊಂದಿಷ್ಟು ಗೊತ್ತಾಗಲ್ಲ. ಯಾಕಂದ್ರೆ ಬ್ಯಾಂಕ್ದವರು ಹೋಗಿದ ತಕ್ಷಣ ಮಾಡಿಕೊಡ್ತಾರೆ, ಅದನ್ನ ನೀವು ಮಾಡಿಸ್ಕೋಬಹುದು. ಓಕೆನಾ. ಅದಾದ ನಂತರ ಕೆಲವೊಂದಿಷ್ಟು ಇನ್ನೂ ಮಾಹಿತಿ ಇರುತ್ತೆ. ಇದರಲ್ಲಿ ಎಲ್ಲಿಗೆ ಬಂದಿವಪ್ಪ ಅಂದ್ರೆ ನಾವು ಇಲ್ಲಿಂದ ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ ಬಂದಿದ್ದೀವಿ, ಈ ಅದರ್ ಡೀಟೇಲ್ಸ್ ಅಲ್ಲಿ ಕೂಡ ನಾವು ಬಂದಿದ್ದೀವಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿನೂ ಕೂಡ ನೀವೇನ್ ಮಾಡಬೇಕು, ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ವನ್ನ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಲೋಡ್ ಪ್ರೊಫೈಲ್ ಅಂತ ಕೇಳುತ್ತೆ. ಅಂದ್ರೆ ಇವೆಲ್ಲ ಹಾಕಿದ ನಂತರ ಅಪ್ಲೋಡ್ ಮೇಲೆ ನಾವು ಹೋಗ್ಬೇಕಾಗತ್ತೆ. ಇಲ್ಲಿ ನಿಮ್ಮ ದಾಖಲೆಗಳನ್ನ ಅಪ್ಲೋಡ್ ಮಾಡಿ. ಮತ್ತೊಮ್ಮೆ ಪ್ರಿಫರೆನ್ಸ್ ಅಂತ ಬಂದ್ರೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಲ್ರೆಡಿ ಲಿಂಕ್ ಇದೆ ಸರ್, ಬರ್ತಾ ಇತ್ತು ಅಂದ್ರೆ ಮುಂದಿನ ವಿಧಾನ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಅನ್ನು ಹಾಕೊಂಡ್ಬಿಡಿ. ಓಕೆ, ಹಾಕಿದ ನಂತರ ಪ್ರೊಫೈಲ್ ಅಪ್ಲೋಡ್ ಅಂತ ಬರುತ್ತೆ. ಅಂದ್ರೆ ಆಧಾರ್ ಕಾರ್ಡು ಮತ್ತೆ ಅಲ್ಲಿ ಏನ್ ದಾಖಲೆಗಳು ಅಪ್ಲೋಡ್ ಮಾಡ್ರಿ ಅಂತ ಕೇಳುತ್ತೆ. ಆ ಒಂದು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಕೆಲವೊಂದು MB ಒಳಗಡೆ ಮಾಡಬೇಕು. ಮಾಡಿದ ನಂತರ ಒಂದು ರೆಫರೆನ್ಸ್ ಅಂಡ್ ಪ್ರಿವ್ಯೂ ಅಂತ ಬರುತ್ತೆ. ಅಂದ್ರೆ ಕೊನೆಯದಾಗಿ ನೀವು ಸಲ್ಲಿಸಿರುವಂತ ಅಪ್ಲಿಕೇಶನ್ ಒಂದ್ಸಾರಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿಕೊಂಡು ಅದಾದ್ಮೇಲೆ ನೀವೇನ್ ಮಾಡಬೇಕು, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿದ ನಂತರ ಅಲ್ಲಿ ಕೆಲವೊಂದಿಷ್ಟು ಫೀಸ್ ಕೇಳುತ್ತೆ. ಅದನ್ನು ಕೂಡ ನೀವೇನ್ ಮಾಡಬೇಕು, ಇಲ್ಲಿ ಭರ್ತಿಯನ್ನ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಂದ್ರೆ ನೀವು ಅಮೌಂಟ್ ಅನ್ನ ಕಟ್ಟಬೇಕಾಗಿರತ್ತೆ. ಆ ಒಂದು ಅಮೌಂಟ್ ಅನ್ನ ಕಟ್ಟಿ ನೀವು ಅಪ್ಲಿಕೇಶನ್ ವನ್ನ ಕ್ಲೋಸ್ ಮಾಡ್ಕೋಬಹುದು. ದಯವಿಟ್ಟು ಎಲ್ಲ ತರದ ಒಂದು ಮಾಹಿತಿಯನ್ನು ಹೇಳ್ಕೊಟ್ಟಿದ್ದೇನೆ. ಯಾಕಂದ್ರೆ ಅಪ್ಲಿಕೇಶನ್ ಸಲ್ಲಿಸುವಂತ ಸಂದರ್ಭದಲ್ಲಿ ಈ ಒಂದು ಅಂದ್ರೆ ನಾನು ಯಾವ ಒಂದು ಅಭ್ಯರ್ಥಿಯ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇನೆ ಆ ಒಂದು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಮ್ಯಾಪಿಂಗ್ ಆಗದೆ ಇದ್ದ ಒಂದು ಆ ಒಂದು ತೊಂದರೆಯನ್ನ ನಾವು ನೋಡ್ತಾ ಇದ್ವಿ. ಬಟ್ ನಿಮ್ದು ಕರೆಕ್ಟ್ ಆಗಿ ಬಂದಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಅದರ ಡೀಟೇಲ್ಸ್ ಹಾಕೊಳ್ಳಿ, ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಹಾಕಿ ಮತ್ತೆ ಇಲ್ಲಿಂದ ಅಪ್ಲೋಡ್ ಏನ್ ದಾಖಲೆಗಳು ಕೇಳುತ್ತೆ ಅದೆಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ಕೋಬಹುದು. ಮಾಡಿದ ನಂತರ ಒಂದು ಪ್ರಿವ್ಯೂ ಅನ್ನ ಮಾಡ್ಕೊಂಡು ನೀವು ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಯಾಕಂದ್ರೆ ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ನೀವು ಫೋಟೋವನ್ನು ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಲೈವ್ ಆಗಿ ಕೂಡ ತಗೊಳುತ್ತೆ. ನಿಮ್ಮ ಮೊಬೈಲ್ ಫೋನ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಫ್ರಂಟ್ ಕ್ಯಾಮೆರಾದಿಂದನೂ ಕೂಡ ಲೈವ್ ನೀವು ಫೋಟೋ ಕೂಡ ಅಪ್ಲೋಡ್ ಮಾಡ್ಕೋಬಹುದು. ಸಿಗ್ನೇಚರ್ ಅನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಸಿಗ್ನೇಚರ್ ಮಾಡಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಅಪ್ಲೋಡ್ ಅನ್ನ ಮಾಡ್ಕೋಬಹುದು. ಅದಾದ ನಂತರ ಪ್ರಿಫರೆನ್ಸ್ ಕೇಳುತ್ತೆ. ನೀವು ಸೆಲೆಕ್ಟ್ ಆದ ನಂತರ ಯಾವ ಒಂದು ಪೋಸ್ಟಿಗೆ ಅಂದ್ರೆ ಎಲ್ಲೆಲ್ಲಿ ಕೆಲಸ ಮಾಡ್ತೀರಿ ಪ್ರಿಫರೆನ್ಸ್ ಕೊಡ್ತಾರೆ. ಫಸ್ಟ್ ನನಗೆ ಇದು ಬೇಕ್ರಿ, ಇದು ಸಿಗ್ಲಿಲ್ಲ ಅಂದ್ರೆ ಇದು ಬೇಕ್ರಿ ಅಂತ ನಾವು ಏನ್ ಮಾಡ್ಬೇಕು, ಆಪ್ಷನ್ಸ್ ಬರುತ್ತೆ, ಅವುಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ವಾಪಸ್ ಆಮೇಲೆ ರೆಫರೆನ್ಸ್ ತರ ವ್ಯೂ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ವನ್ನ ಕಂಪ್ಲೀಟ್ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತ ಮಾಹಿತಿ ಅರ್ಥ ಆಗಿದೆ ಅನ್ಕೋತಾ ಇದ್ದೇನೆ. ದಯವಿಟ್ಟು ಹೇಳಿರುವಂತ ಅಪ್ಲಿಕೇಶನ್ ಸಲ್ಲಿಸುವಂತ ಪೇಜ್ ನಿಮಗೆ ಗೊತ್ತಾಗಿದೆ ಅನ್ಕೋತಾ ಇದ್ದೇನೆ. ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡೋ ಮುಖಾಂತರ ನೀವು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಕಲಿಯಬಹುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲ ತರದ ಉದ್ಯೋಗದ ಮಾಹಿತಿ, ಕಂಪ್ಯೂಟರ್ ಶಿಕ್ಷಣ ಮತ್ತೆ
ಎಲ್ಲ ತರದ ಮಾಹಿತಿಯನ್ನು ನೋಡಿ ನೀವು ಎಲ್ಲವನ್ನು ಕೂಡ ಕಲಿಯಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.